ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ 4:30. ಇವಾಗ ನಾವು ಫುಲ್ಲು ರೆಡಿಯಾಗಿ ಕೂರ್ಗಿಗೆ ಹೊರಡ್ತಾ ಇದ್ದೀವಿ. ಬೇಗನೆ ರೀಚ್ ಆಗಬೇಕು. ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ ಒಂದು ಫಂಕ್ಷನ್ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ಹೋಗಿ ಅಲ್ಲಿ ರೆಡಿಯಾಗಿ ಬೇರೆ ಬೇರೆ ಪ್ಲೇಸಸ್ನ ನೋಡೋಕೆ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಈ ಥರ ರೆಡಿಯಾಗಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ನನ್ನ ತಮ್ಮನೇಲಿ ಹಾಕಿರೋ ಹಾಗೆ ಡೇ 1 ವ್ಲಾಗ್ ಇದು. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರಿಂದ. ಇವತ್ತು ಯಾವ್ಯಾವ ಪ್ಲೇಸಸ್ ಕವರ್ ಮಾಡೋಕ್ಕಾಗತ್ತೆ, ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದು ಈ ಒಂದು ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವ್ಲಾಗ್ನ ಮಿಸ್ ಮಾಡ್ದಂಗೆ, ಸ್ಕಿಪ್ ಮಾಡ್ದಾಗೆ ಕೊನೆವರೆಗೂ ನೋಡಿ. ಹಾಗೆಯೇ ಯಾರು ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಬಾಯ್. ನಾವು ಎಕ್ಸಾಕ್ಟ್ 5 o'clock ಮಾರ್ನಿಂಗ್ ಇಲ್ಲಿಂದ ಹೊರಟ್ವಿ, ಬೆಂಗಳೂರನ್ನ ಬಿಟ್ವಿ. ಸೊ ಅಂದಿವಿ ಹೋಗ್ತಾ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗಂತೂ. ಆಫ್ಟರ್ 1 year ನಾನು ಟ್ರಿಪ್ಪಿಗೆ ಹೋಗ್ತಾ ಇರೋದು. ಆಫ್ಟರ್ 4 days ಮ್ಯಾಕ್ಸ್ ಅಷ್ಟೇ. ಈ ಸಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ನಮ್ಮ ವರ್ಕ್ ಶೆಡ್ಯೂಲೆಲ್ಲ ಕರೆಕ್ಟ್ ಮಾಡಿಕೊಂಡು ಹೊರಟ್ವಿ. ತುಂಬ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಈ ಮಾನ್ಸೂನ್ ವೆದರ್ ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲಿ ನಾವು ಕೂರ್ಗ್, ಮಡಿಕೇರಿ ಆ ಥರ ಪ್ಲೇಸ್ಗೆ ಹೋದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಮೈಸೂರು ರೀಚ್ ಆದಾಗ ಮರ ಬಿದ್ದೋಗ್ಬಿಟ್ಟಿತ್ತು. ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಸುಮಾರು ಕಡೆ ಮರಗಳು ಬೀಳ್ತಾ ಇದ್ದಾವೆ. ಯಾಕಂದರೆ ಅಷ್ಟೊಂದು ಮಳೆ ಗಾಳಿ ಜಾಸ್ತಿ ಇದೆ ಅಂತ. ಹಾಗೆಯೇ ಹೋಗ್ತಾ ಮೈಸೂರು ಅರಮನೆನ ಈಚೆಯಿಂದನೇ ನೋಡಿಕೊಂಡು ಹೊರಟ್ವಿ ನಾವು. ಮೈಸೂರು ಒಂಥರ ವೈಬ್ ಅಂತ. ಇವತ್ತು ಗಾಯತ್ರಿ ಟಿಫನ್ ಮೈಸೂರಲ್ಲಿ ಬಂದಿದ್ದೀವಿ. ಗೂಗಲ್ ಟಿಫನ್ ತಿನ್ನೋದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಈ ಒಂದು ಟಿಫನ್ ರೂಮಿಗೆ ಬಂದಿದ್ವಿ. ಹಾಗೆಯೇ ಅಲ್ಲಿನ ಆಂಬಿಯನ್ಸ್ ಎಲ್ಲ ಒಂಥರ 90s ವೈಬ್ಸ್ ಥರ ಇತ್ತು. ಆ್ಯಂಡ್ ನಾವು ಆರ್ಡ್ರ್ ಮಾಡಿದ್ಮೇಲೆ ಹೋದ್ರು ಇಡ್ಲಿ ಅಂತೂ ಕಂಪಲ್ಸರಿ ಇರುತ್ತೆ. ಹಾಗೆಯೇ ದೋಸೆ ತೊಗೊಂಡ್ವಿ. ದೋಸೆ ಅಂತೂ ನೋಡೋದಕ್ಕೆ ಅಷ್ಟು ಟೇಸ್ಟಿಯಾಗಿತ್ತು. ಆ್ಯಂಡ್ ಓವರ್ ಆಲ್ ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು. ನಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಕೂರ್ಗ್ನ ಕಡೆಗೆ. ಕೂರ್ಗಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹಿಗೂತಪ್ಪ ಟೆಂಪಲ್, ಪಡಿ ಹಿಗೂತಪ್ಪ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಅವ್ರದ್ದು ಮಗು ನಾಮಕರಣ ಅಲ್ಲೇ ಇದ್ದಿದ್ದರಿಂದ ತುಂಬ ದಿನಗಳಾಗಿತ್ತು ಮೀಟ್ ಆಗಿ ಅಂತ ಹೇಳಿಬಿಟ್ಟು ನನ್ನ ಫಿಯಾನ್ಸೆ ಫ್ರೆಂಡ್ ಅವರು. ಸೊ ಅವರ ಒಂದು ಮಗು ನಾಮಕರಣಕ್ಕೆ ಹೊರಟಿದ್ವಿ. ಹಾಗೆಯೇ ನಾಗರಹೊಳೆ ಫಾರೆಸ್ಟನ್ನು ನಾವು ಹೋಗ್ತಾ ಇರೋದ್ರಿಂದ ಅಲ್ಲಿನ ಸುತ್ತಮುತ್ತ ಏನು ಮರಗಳಿದೆ, ಆ ರೋಡ್ನೆಲ್ಲ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಖುಷಿ ಆಗ್ತಿತ್ತು. ಹಾಗೆಯೇ ಯಾವುದಾದ್ರೂ ಪ್ರಾಣಿಗಳು ಕಾಣ್ಬೋದಾ ಅಂತ ಆ ಕಡೆ ಈ ಕಡೆ ಕಣ್ಣಾಡಿಸ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಅವರು ಒಂದು ರೋಡೆಲ್ಲ ನೋಡಿದಾಗ ಒಂಥರ ಒಳ್ಳೆ ವೈಬ್ಸ್ ಬರುತ್ತೆ. ಯಾಕಂದರೆ ನಮ್ಮ ಕಡೆ ಎಲ್ಲ ಬರೀ ಟ್ರಾಫಿಕ್ಕು, ವೆಹಿಕಲ್ಸ್ ನೋಡಿ ನಮಗೆ ಬೇಜಾರಾಗ್ಬಿಟ್ಟಿರತ್ತೆ. ಸೊ ಈ ಥರ ಒಂದು ರೋಡು, ಹಾಗೆ ಫುಲ್ಲು ಗ್ರೀನರಿ, ಮರಗಳು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಫೈನಲಿ ನಾವು ನಾಗರಹೊಳೆ ಫಾರೆಸ್ಟಲ್ಲಿ ಆನೆನ ನೋಡಿದ್ವಿ. ಆ್ಯಂಡ್ ನೋಡಿದ್ದು ಒಂದೇ ಆನೆ ನೋಡಿದ್ದು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು ಸತ ನರಿಗಳು ಒಂದು ಗುಂಪನ್ನು ನೋಡಿದ್ವಿ ಆ ಸೈಡ್ ವಾಯ್ನಾಡಿಗೆ ಹೋಗ್ಬೇಕಾದ್ರೆ. ಈ ಸಲ ನಾವು ಎಲಿಫೆಂಟ್ನ ನೋಡಿದ್ವಿ. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಒಂದು ಕಡೆ ಭಯನೂ ಆಗ್ತಿತ್ತು, ಆ ರೋಡ್ ಪಕ್ಕನೇ ಇದ್ದಿದ್ದರಿಂದ ಏನಾದರೂ ಬಂದು ಅಟ್ಯಾಕ್ ಮಾಡುತ್ತಾ ಏನೋ ಅಂತ. ಸೊ ಅದೇನೂ ಮಾಡಲಿಲ್ಲ. ಹಾಗೆ ಹೋಗ್ತಾ ನಮ್ಮ ಹತ್ರ ಒಂದಷ್ಟು ನೇರಳೆ ಹಣ್ಣಿತ್ತು. ಸೊ ಅದನ್ನೆಲ್ಲ ಕೋತಿಗಳಿಗೆ ಸ್ವಲ್ಪ ಕೊಟ್ವಿ. ಅದರಲ್ಲಂತೂ ಒಂದಂತೂ ತಾಮೊಂದು ನಾನು ಮುಂದು ಅಂತ ಬಂದು ಇಸ್ಕೊತಾ ಇತ್ತು. ಆ್ಯಂಡ್ ನಮಗೆ ಅದಕ್ಕೆಲ್ಲ ಫೀಡ್ ಮಾಡೋದಷ್ಟೇ ಖುಷಿನೂ ಅನಿಸುತ್ತೆ. ಆ್ಯಂಡ್ ತುಂಬ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಒಂದು ಕೋತಿ ಅಂತೂ ಇನ್ನೊಂದು ಕೋತಿಗೆ ತಿನ್ನೋಕ್ಕೆ ಬಿಡ್ತಾಯಿರಲಿಲ್ಲ. ಅಷ್ಟು ಬಾಯಿಯೊಳಗೆ ಇಟ್ಕೊಂಡಿದ್ರು ಕೂಡ ಅದು ಇನ್ನೊಂದು ಕೋತಿಗೆ ತಿನ್ನೋಕ್ಕೆ ಬಿಡ್ತಾಯಿರಲಿಲ್ಲ. ಈ ಕೋತಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎದ್ದು ನೋಡ್ತಾ ಇತ್ತು, ನಿಂತ್ಕೋತಾ ಇತ್ತು. ಸೊ ಫೈನಲಿ ನಾವು ಕೂರ್ಗಿಗೆ ಎಂಟ್ರಿ ಆಗ್ತಾಯಿದ್ವಿ. ಸೊ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿನ ವೆದರ್ ನಮ್ಮನ್ನ ಹಾಗೆ ವೆಲ್ಕಮ್ ಮಾಡ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಡ್ರಿಸ್ಲಿಂಗ್ ಎಲ್ಲ ಆಗ್ತಿರೋದು ನೋಡಿ. ಯಾಕಂದರೆ ಸುಮಾರು ದಿನದಿಂದ ಬೆಂಗಳೂರಲ್ಲಿ ಅಷ್ಟು ಮಳೆ ಆಗ್ತಿರಲಿಲ್ಲ. ಸೊ 5 minutes ಮಳೆ ಆಗ್ತಾಯಿತ್ತು. ಆ್ಯಂಡ್ ನನಗೆ ಮಳೆಗಾಲ ಅಂದರೆ ಆಬ್ವಿಯಸ್ಲಿ ತುಂಬಾ ಇಷ್ಟ ನನಗೆ. ಮತ್ತು ಆ ಕಾಫಿ ತೋಟಗಳು ಅದೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರೆ ನಮಗೆ ತುಂಬಾ ಖುಷಿ ಆಗ್ತಾಯಿತ್ತು.
ನಾನಂತೂ ಕೂರ್ಗ್ ಮುಟ್ಟೋವರೆಗೂ ನಾನು ಎಲ್ಲೂ ನಿದ್ದೆನೇ ಮಾಡಿಲ್ಲ. ಯಾಕಂದರೆ ಫುಲ್ಲು ಆ ಕಡೆ ಈ ಕಡೆ ನೋಡ್ತಾನೆ ಎಂಜಾಯ್ ಮಾಡಿಕೊಂಡು ನಾವು ಒಂದಷ್ಟು ಹರಟೆ ಹೊಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಖುಷಿ ಆಗ್ತಾಯಿತ್ತು. ಹೀಗೆ ಸುಮಾರು ದಿನ ಆದಮೇಲೆ ಒಂದು ಬ್ರೇಕ್ ಅಂತ ನಾವು ತಗೊಂಡು ನಾವು ಒಂದು ವೆಕೇಷನ್ಗೆ ಹೋದಾಗ ಆ ಒಂದು ಮೂಮೆಂಟ್ನ ನಾವು ಫುಲ್ಲಾಗಿ ಎಂಜಾಯ್ ಮಾಡಿದ್ರೇ ಆ ಒಂದು ನಾವು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗತ್ತೆ. ಯಾಕಂದರೆ ಪ್ರತಿದಿನ ಎದ್ದೇಳು, ಆಫೀಸ್ಗೆ ಹೋಗು, ರೆಡಿ ಆಗು, ತಿನ್ನು, ಮಲಗು ಇದೇ ಆಗಿರುತ್ತೆ ನಮ್ಮ ಜೀವನ. ಸೊ ಈ ಥರ ಒಂದು ವೆದರ್ನ ನಾವು ಫುಲ್ಲೆಸ್ಟಾಗಿ ನಾವು ಅನುಭವಿಸ್ಬೇಕು. ಹಾಗೆ ಆ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಪಡ್ಕೋಬೇಕು. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಮೂಮೆಂಟ್ಗಳನ್ನ ನಾವು ಮಿಸ್ ಮಾಡಿಕೊಳ್ಳೇಬಾರ್ದು ಲೈಫಲ್ಲಿ. ಸೊ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫ್ನಲ್ಲಿ ನಾವು ಕಳೆಯುವಂಥ ಪ್ರತಿ ಕ್ಷಣವೇ ಆಗಿರ್ಬೋದು, ನಾವು ಕ್ರಿಯೇಟ್ ಮಾಡುವಂಥ ಮೆಮೊರೀಸ್ ಆಗ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಮಗೆ ನಮ್ಮ ಒಂದು ಏನು ಗ್ಯಾಂಗ್ ಇದೆ, ಸೊ ಇವ್ರ ಜೊತೆ ನಾವು ಟ್ರಾವೆಲ್ ಮಾಡಿದ್ದು ನನಗೆ ಸಖತ್ತು ಖುಷಿ ಕೊಡ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ನಮ್ಮದು ಆಫ್ಟರ್ ಎಂಗೇಜ್ಮೆಂಟ್ ಆದಮೇಲೆ ನಮ್ಮದು ಫಸ್ಟ್ ಟ್ರಿಪ್ ಇದು. ಸೊ ನನಗಂತೂ ಫುಲ್ಲು ಖುಷಿ ಆಗ್ತಾಯಿತ್ತು. ಹಾಗೆ ಅಡ್ಡೆ ಹೊಡ್ಕೊಂಡು ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ಹೋಗೋದೇ ಒಂಥರ ಮಜಾ ಅನಿಸ್ತಾಯಿತ್ತು. ಆ್ಯಂಡ್ ಸಖತ್ತ ಓವರಾಲ್ ನನಗಂತೂ ಈ ಟ್ರಿಪ್ ಆ್ಯಂಡ್ ಫಸ್ಟ್ ಡೇ ಅಂತೂ ಫುಲ್ ಎನರ್ಜಿ ಆಗಿದ್ದೆ. ನಾನಂತೂ ಫುಲ್ಲೆಲ್ಲ ಮಾತಾಡಿಕೊಂಡು ಅಡ್ಡೆ ಹೊಡ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೋದಾಗ ನಿಮಗೆ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗೆ ಅನಿಸುತ್ತೆ ನಿಮ್ಮ ಒಂದು ಒಬ್ಬರು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ಇವಾಗ ಒಂದು ಟ್ರಿಪ್ ಅಂದರೆ ಒಂದು ಮೆಮೊರಿಬಲ್ ಆಗಿರಬೇಕು. ಸೊ ನಾವು ಈ ಥರ ಕಡೆ ಹೋದ್ವಿ ಅಂತ ಅನ್ನೋದಕ್ಕೆ ಅದೊಂದು ಮೆಮೊರೀಸ್ ಇರಬೇಕು. ಸೊ ಆವಾಗ ಅದು ಮೆಲ್ಕು ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನು. ಸೊ ಆಲ್ರೆಡಿ ನಾವು ಇದು ಗೋಣಿಕೊಪ್ಪ. ಸೊ ಲಾಸ್ಟ್ ಟೈಮ್ ನಾವು ಬಂದಿದ್ವಿ, ಕೂರ್ಗ್ ಬಂದಾಗ ಗೋಣಿಕೊಪ್ಪದಲ್ಲೇ ನಾವು ಸ್ಟೇ ಮಾಡಿದ್ದು. ಹಾಗೆ ಮಳೆ ಕೂಡ ಹಾಗೆ ಜಾಸ್ತಿ ಆಯಿತು. ನಾವು ಇನ್ನು ಶುರು ಆಯಿತು ಕೂರ್ಗಿನ ಮಳೆ ಶುರು ಆಯಿತು ಅಂತ ಅಂದ್ಕೊಂಡು ಹಾಗೆ ಹೊರಟ್ವಿ. ಇನ್ನು ಸುಮಾರು ಹೊತ್ತಿತ್ತು ನಾವು ರೀಚ್ ಆಗೋದಕ್ಕೆ ಟೆಂಪಲ್ಲಿಗೆ. ಆಲ್ಮೋಸ್ಟ್ 10:30ಗೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರು ಇನ್ಫಾರ್ಮ್ ಮಾಡಿದರು. ನಾವು ಹಾಗೆಯೇ ಮಳೆಯೆಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಹೊರಟ್ವಿ. ತುಂಬ ಖುಷಿ ಆಗ್ತಾಯಿತ್ತು ನನಗೆ ಈ ವೆದರ್ ನೋಡಿ. ಹಾಗೆಯೇ ಮಳೆ ಬೇರೆ ಬಂದಿತ್ತು. ನಾನು ಅದಕ್ಕೆ ಸುಮಾರು ಬಟ್ಟೆಗಳನ್ನ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೆ, ಮಳೆಗಾಲದಲ್ಲಿ ಬೇಕಾಗತ್ತೆ ಅಂತ ಹೇಳಿ. ಸೊ ಹೀಗೆ ಮಾತಾಡ್ತಾ ಹೊರಟ್ವಿ ನಾವು. ಫೈನಲಿ ನಾವು ಪಡಿ ಶ್ರೀ ಗುತ್ತಪ್ಪ ಟೆಂಪಲ್ಗೆ ನಾವು ಬಂದ್ವಿ. ನನಗಂತೂ ಈ ದೇವಸ್ಥಾನದ ಬಗ್ಗೆ ಐಡಿಯಾನೇ ಇರಲಿಲ್ಲ, ಯಾಕಂದರೆ ಇದು ತುಂಬ ಫೇಮಸ್ ಅಂತ ಹೇಳ್ತಾರೆ ಕೊಡಗಲ್ಲಿ. ಸೊ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಆ್ಯಂಡ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾವು ಈ ಪಡಿ ಗುತ್ತಪ್ಪ ಟೆಂಪಲ್ಗೆ ರೀಚ್ ಆದ್ವಿ. ಈಚೆಯಿಂದ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವಸ್ಥಾನ. ಹಾಗೆಯೇ ಇದು ಎಷ್ಟು ಕ್ಲೀನಾಗಿ ಇಟ್ಟಿದ್ರು ಅಂತ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ನಾವು ಪಾರ್ಕಿಂಗ್ ಪ್ಲೇಸಲ್ಲಿ ನಾವು ನಿಂತಿದ್ದಾಗ ಅಲ್ಲಿ ದೂರದಲ್ಲಿ ಒಂದು ಫಾಲ್ಸ್ ಕಾಣಿಸ್ತಿತ್ತು. ಸೊ ನಿಮಗೂ ಅದು ಕಾಣಿಸ್ತಿರ್ಬೋದು ಅನಿಸುತ್ತೆ. ಅದು ಫಾಲ್ಸ್ ಕಾಣಿಸಿತ್ತು. ಆ್ಯಂಡ್ ಸುತ್ತಮುತ್ತ ಇರುವಂಥ ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ನೇಚರೆಲ್ಲ ತುಂಬ ಚೆನ್ನಾಗಿದೆ. ಆ ಒಂದು ಟೆಂಪಲಲ್ಲಿ ಅಷ್ಟು ಪೀಸ್ಫುಲ್ ಆಗಿದೆ, ಯಾವುದೇ ರೀತಿ ಗಲೀಜಿಲ್ಲ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಂಗೆ ಫಸ್ಟ್ ಆಫ್ ಆಲ್ ನೋಡಿದಾಗ ಇದು ನಿಜವಾಗ್ಲೂ ಟೆಂಪಲ್ಲೇನಾ ಅನ್ನೋಷ್ಟು ಡೌಟ್ ಆಯಿತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಕಾಣ್ತಿರುವಂಥ ಫಾಲ್ಸ್ ಅಂತೂ ನನ್ನ ತುಂಬ ಅಟ್ರಾಕ್ಟಿವ್ ಮಾಡ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾವು ಎಲ್ಲ ಸುತ್ತಮುತ್ತ ನೋಡಿಕೊಂಡು ಕಾರೆಲ್ಲ ಪಾರ್ಕಿಂಗ್ ಮಾಡಿ ನಾವು ಟೆಂಪಲಿಗೆ ಹೊರಟ್ವಿ. ಟೆಂಪಲ್ ಮೇಲೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಟೆಂಪಲ್ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ, ಯಾಕಂದರೆ ಆ ಟೆಂಪಲ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ತುಂಬ ಕ್ಲೀನಾಗಿತ್ತು. ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಕೊಡಗು ಜನಾಂಗದವರು. ಆ್ಯಂಡ್ ಹಾಗೆಯೇ ನಾಮಕರಣವನ್ನು ಮುಗಿಸ್ಕೊಂಡು ನಾವು ಅಲ್ಲೇ ಇದ್ವಿ, ಯಾಕಂದರೆ ಅಲ್ಲೇ ಊಟ ಎಲ್ಲ ಇತ್ತು. ಸೊ ಅದನ್ನ ಮುಗಿಸ್ಕೊಂಡು ನಾವು ಹೊರಡಬೇಕಾಗಿತ್ತು. ಆ್ಯಂಡ್ ಸುತ್ತಮುತ್ತ ನೀವು ನೋಡ್ಬೋದು, ಆ ಒಂದು ಟೆಂಪಲಿನ ಶೈಲಿ ನೀವು ನೋಡ್ಬೋದು, ಅದೆಲ್ಲ ಫುಲ್ಲು ಕಾಪರಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ಈ ಕಡೆ ಬರುವಂಥ ಟೆಂಪಲ್ಸ್ಗಳಲ್ಲೆಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ನನಗಂತೂ ಈ ಒಂದು ಟೆಂಪಲ್ ನಾನು ಫಸ್ಟ್ ಟೈಮ್ ಇಷ್ಟು ಯೂನಿಕ್ ಟೆಂಪಲ್ ನಾನು ನೋಡಿದ್ದು. ಆಲ್ಮೋಸ್ಟ್ ಕೊಡಗು ಸೈಡೆಲ್ಲ ಈ ಥರನೇ ಟೆಂಪಲ್ಸ್ ಇರುತ್ತೆ, ನಮ್ಮ ಥರ ಗೋಪುರ ಇರುವಂಥ ಟೆಂಪಲ್ಸ್ಗಳಲ್ಲಿ ಸಿಗಲ್ಲ.
ಆಲ್ಮೋಸ್ಟ್ ಇದು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಗರ್ಭಗುಡಿಯಲ್ಲಿರುವಂಥ ದೇವರನ್ನ ನೀವು ಇವಾಗ ನೋಡ್ತಾ ಇದ್ದೆ, ಅದನ್ನೇ ಈ ಗೋತಪ್ಪ ಅಂತ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನಾವು ಮತ್ತೆ ಬ್ಯಾಕ್ ಟು ಹೋಮ್ ಸ್ಟೇಗೆ ಹೋದ್ವಿ. ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದು. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಫಾಲ್ಸಿಗೆ ಬಂದಿದ್ದೀವಿ, ಚಿಕ್ಕ ಫಾಲ್ಸಿಗೆ. ಅದು ಯಾವುದು ಅಂತ ಅಂದರೆ ಚೇಲಾವರ ಫಾಲ್ಸು. ನಮ್ಮ ಹೋಮ್ ಸ್ಟೇಯಿಂದ ಸ್ವಲ್ಪ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಂದ ಮುಂದೆ ಬಂದರೆ ಒಂದು ಫಾಲ್ಸ್ ಸಿಗುತ್ತೆ, ಚಿಕ್ಕ ಫಾಲ್ಸು. ಸೊ ಸಂಜೆ ಆಗಿರೋದ್ರಿಂದ ನಾವು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಫಾಲ್ಸ್ಗೆ ಹೋಗೋಣ ಫಸ್ಟು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಫಾಲ್ಸ್ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಮಳೆ ಇದೆ ಗೈಸ್. ಆ್ಯಂಡ್ ನಾವು ಉಳ್ಕೊಂಡಿರುವಂಥ ಹೋಮ್ ಸ್ಟೇ ದ ಬ್ಲೀಸ್ ಕೂರ್ಗ್ ಅಂತ. ದಯವಿಟ್ಟು ಯಾರು ಬ್ಲೀಸ್ ಕೂರ್ಗ್ಗೆ ಸ್ಟೇಗಂತೂ ಬರೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ವರ್ಸ್ಟ್ ಇದೆ ಆ್ಯಂಡ್ ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಅವರು ಗೂಗಲಲ್ಲಿ ಅಪ್ಲೋಡ್ ಮಾಡಿರೋ ಫೋಟೋಸ್ಗಿಂತ ರಿಯಾಲಿಟಿಯಲ್ಲಿ ತುಂಬ ಚೆನ್ನಾಗಿಲ್ಲ. ಯಾರು ಬರೋಕ್ಕೆ ಹೋಗ್ಬೇಡಿ. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರ ಹೋಗ್ಬೇಕು ಗೈಸ್, ಎಲ್ಲ ಹೋಗ್ತಾ ಇದ್ದಾರೆ. ಸೊ ಕೇಳಿಸ್ಕೊತಾ ಇರ್ಬೋದು ನೀವು, ನೀರು ಸೌಂಡ್ ಆಗ್ತಾ ಇದೆ. ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋದ್ರೂ ಈ ಥರನೇ ಪಾತ್ ಇರುತ್ತೆ. ನನಗೆ ಶಿವಗಂಗೆಲಿ ಈ ಥರ ಎಲ್ಲ ಹತ್ಬಿಟ್ಟು ಫುಲ್ಲು ಕಾಲು ನೋವು ಬಂದ್ಬಿಟ್ಟಿತ್ತು. ಮತ್ತೆ ಮಳೆ ಬರೋ ಎಲ್ಲ ನಾವು ಮೇಲೆ ಟಾಪಿಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಅಲ್ಲಿ ನೀರು ಹರಿತಾ ಇದೆ. ಸೊ ನಾವಿನ್ನ ಮೇಲೆ ಹೋಗಬೇಕು ಅನಿಸುತ್ತೆ. ಈ ಥರ ಜಾಗದಲ್ಲಿ ಟ್ರೆಕ್ ಮಾಡಿಕೊಂಡು ಮೇಲೆ ಫಾಲ್ಸ್ಗೆ ಹೋಗೋದು ತುಂಬ ಕಷ್ಟ ಅನಿಸುತ್ತೆ. ಆ್ಯಂಡ್ ನನಗೆ ಒಂಥರ ಈ ಥರ ಪಾತೆಲ್ಲ ನೋಡ್ತಾ ಇದ್ದರೆ ನನಗೆ ಭಯ ಆಗುತ್ತೆ, ಬಿಕಾಸ್ ಏನಾದರೂ ಇನ್ಸೆಕ್ಟ್ಸ್ ಇರ್ಬೋದು ಅಂತ. ಒಂಥರ ಚೆನ್ನಾಗಿದೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಕೂರ್ಗ್ ಯಾವಾಗೂ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಈ ಮಳೆ ಸೀಸನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಮಳೆ ತುಂಬ ಜಾಸ್ತಿ ಆಯಿತು ಅಂದರೆ ಅಷ್ಟೇ ಕಷ್ಟನೂ ಅಂತ ಅನಿಸುತ್ತೆ ಗೈಸ್. ನೋಡಿ ಗೈಸ್, ಇದರಲ್ಲಿ ಹೆಂಗೆ ಹೋಗಬೇಕು ಅಂತ ಗೊತ್ತಿಲ್ಲ, ನಮಗೆ ಭಯ ಆಗ್ತಿದೆ ನನಗೆ. ಸಾರಿ. ತುಂಬ ಕಷ್ಟ ಈ ಥರ ಪಾಸ್ ಮಾಡ್ಕೊಂಡೆಲ್ಲ ಹೋಗೋದು. ವೆದರ್ ಅಂತೂ ಸಖತ್ತಾಗಿದೆ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಟ್ರಿಪ್ಪನ್ನು. ಎಷ್ಟು ಕಷ್ಟ ಇದೆ, ಸೊ ಹುಷಾರಾಗಿ ಇಳಿಬೇಕು. ಇದೆಲ್ಲ ಹೋಗೋದೊಂಥರ ಮಜಾ ಇರುತ್ತೆ, ಹಾಗೆಯೇ ಅಷ್ಟೇ ಭಯನೂ ಆಗುತ್ತೆ. ಇಫ್ ಸ್ಕಿಡ್ ಆಯಿತು ಅಂತ ಅಂದರೆ ಮಳೆಗಾಲದಲ್ಲಿ ತುಂಬ ಎಲ್ಲ ಜಾರ್ತಾ ಇರುತ್ತೆ. ಆ್ಯಂಡ್ ಒಂಥರ ಚೆನ್ನಾಗಿದೆ. ಆ್ಯಂಡ್ ಹಿಯರ್ ಇಟ್ ಈಸ್, ತುಂಬ ಚೆನ್ನಾಗಿದೆ ಫಾಲ್ಸು. ನಾನು ತೋರಿಸ್ತೀನಿ. ವಾವ್ ಗೈಸ್, ಸಕ್ಕತ್ತಾಗಿದೆ ಅಲ್ವಾ ಫಾಲ್ಸು. फोटो पकड़ दूंगी, में पकड़ दूंगी.
ಕೂರ್ಗಲ್ಲಿ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ತುಂಬ ಫಾಗ್ ಇದೆ ಆ್ಯಂಡ್ ಸಖತ್ ವೈಬ್ ಕೊಡ್ತಾ ಇದೆ. ಅಷ್ಟೇ ಮಳೆನೂ ಇದೆ ಆ್ಯಂಡ್ ಫಾಗ್ ಆ್ಯಂಡ್ ವೆದರ್ ಆ್ಯಂಡ್ ದಿಸ್ ವೆಕೇಶನ್ ಮೇಡ್ ಮೈ ಡೇ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಎಷ್ಟು ಚೆನ್ನಾಗಿದೆ ಇದು ಪ್ಲೇಸ್ ಅಂತ ಹೇಳ್ಬಿಟ್ಟು. ಎಷ್ಟು ಫಾಗ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ರೀ. ನೇಚರ್ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಆ ನೀರು ಸೌಂಡ್ ಆಗಿರ್ಬೋದು, ಹಾಗೆಯೇ ಸಮ್ ಇನ್ಸೆಕ್ಟ್ಸ್ ಸೌಂಡ್ ಆಗಿರ್ಬೋದು, ನಿಮಗೆ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ. ಸಕ್ಕತ್ತಾಗಿದೆ ಗೈಸ್. ಈ ಒಂದು ಪುಟಾಣಿ ಜರಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಎಷ್ಟು ಕ್ಲೀನಾಗಿತ್ತು ಅಂದರೆ ವಾಟ್ರ್, ನಾನು ಫುಲ್ಲು ಕ್ರಾಕ್ಸ್ ಎಲ್ಲ ಏನು ಗಲೀಜಾಗಿತ್ತು ಫುಲ್ ಅದರಲ್ಲಿ ಎಲ್ಲ ವಾಶ್ ಮಾಡಿಕೊಂಡು. ಆ್ಯಂಡ್ ಸಖತ್ ಕೋಲ್ಡ್ ಅನಿಸ್ತಾ ಇತ್ತು, ಸಕ್ಕತ್ತಾಗಿತ್ತು. ಇದು ಒಂದು ಚಿಕ್ಕ ಫಾಲ್ಸು, ಎಷ್ಟು ಪ್ಯೂರ್ ಆಗಿದೆ ಅಂದರೆ ನೀರು ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿರುವಂಥ ಜಾಗದಿಂದ 4 ಕಿಲೋಮೀಟರ್ಸ್ ಆ ಕಡೆ ಹೋದರೆ ಕೇರಳ ಬಾರ್ಡ್ರದು. ತುಂಬ ಚೆನ್ನಾಗಿತ್ತು ಆ್ಯಂಡ್ ಫುಲ್ಲು ಫಾಗಿ ಇತ್ತು. ಸಕ್ಕತ್ತಾಗಿತ್ತು ಗೈಸ್. ಎಲ್ಲ ನೋಡಿದ್ರಲ್ಲ ಗೈಸ್. ಆ್ಯಂಡ್ ಚಿಕ್ಕು ಫಾಲ್ಸು ಅಷ್ಟೊಂದೇನು ಹತ್ತೋದಿರಲಿಲ್ಲ ಆ್ಯಂಡ್ ಬೇಗನೆ ಹತ್ಕೊಂಡು ಹೋದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ, ಯಾಕಂದರೆ ತುಂಬ ಮಳೆ ಇದೆ. ವ್ಲಾಗ್ ಮಾಡೋದು ತುಂಬಾ ಕಷ್ಟ ಆ್ಯಂಡ್ ಟೈಮ್ ಕೂಡ ಆಗಿಬಿಟ್ಟಿದೆ. ಮತ್ತು ನಾವು ಹೋಮ್ ಸ್ಟೇಗೆ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ನ ನಾನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್ ಬಾಯ್.